ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಸಿಂಪಲ್ ಆದ ಹೆಸರುಬೇಳೆ ಪಾಯಸ ಹೆಂಗೆ ಮಾಡೋದು ಅಂಥೇಳಿ ತೋರಿಸಿದ್ದೀನಿ ರೀ. ಈ ಹೆಸರುಬೇಳೆ ಪಾಯಸ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ದಿಢೀರ್ ಅಂತೇಳಿ ಏನಾದರೂ ನೈವೇದ್ಯಕ್ಕೆ ಮಾಡ್ಬೋದಿತ್ತಂದ್ರೆ ವಿದಿನ್ ಒಂದು 15 ನಿಮಿಷ ಒಳಗನ ಮಾಡ್ಕೊಂಬಿಡ್ಬೋದು ನೈವೇದ್ಯಕ್ಕೆ. ಮತ್ತು ಸ್ವೀಟ್ ಏನಾದರೂ ತಿನ್ಬೇಕು ಅನ್ನಿಸ್ತಂದ್ರೆ ಇದು ಆರೋಗ್ಯಕರವಾದ ಈ ಸ್ವೀಟನ್ನು ಹೆಲ್ತಿಯಾದ ಒಂದು ಸ್ವೀಟನ್ನು ತಿನ್ಕೋಬೋದು. ಮಕ್ಳಿಗೂ ಇಷ್ಟಪಟ್ಟು ತಿಂತಾರೆ. ಇದನ್ನು ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬನ್ನಿರಿ. ಅದಕ್ಕೆ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲೊಂದು ಅರ್ಧ ಕಪ್ ಅಷ್ಟು ನಾನು ಹೆಸರು ಬೇಳೆನ ತೊಗೊಂಡೀನಿ ರೀ. ಇದು ಚಂದಂಗೆ ಒಂದು ಸರಿ ತೊಳ್ಕೊಂಡ್ಬಿಡ್ಬೇಕು ರೀ. ತೊಳ್ಕೊಂಡು ಇದನ್ನೇನೈತಲ್ಲ ರೀ ಕುದಿಯೋಕೆ ಇಡಬೇಕಾಗತ್ತೆ ರೀ. ಒಂದು 2 ವಿಷಲ್ ಮಾಡ್ಕೊಂಡ್ರೆ ಸಾಕು, ಹೆಸರು ಬೇಳೆ ಜಲ್ದಿನ ಕುದ್ಬಿಡ್ತೈತಿ. ಅದಕ್ಕೆ ನಾನು ಇವತ್ತು 2 ವಿಷಲ್ ಮಾಡ್ಕೊಂಡೀನಿ ರೀ ಹೆಸರು ಬೇಳೆನ. ದಿಢೀರ್ ಅಂತ ಒಂದು 15 ನಿಮಿಷ ಒಳಗನ ಮಾಡ್ಕೊಂಬಿಡ್ಬೋದು. ನೈವೇದ್ಯಕ್ಕಾಗಲಿ ಏನಾದರೂ ಸ್ವೀಟ್ ದಿಢೀರ್ ಅಂತ ಯಾರಾದರೂ ಗೆಸ್ಟ್ ಬಂದ್ರಂದ್ರೆ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ರೀ ಇದನ್ನು. ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಈಗ ಕುಕ್ಕರ್ಗೆ ಹಚ್ಚಿ ನಾನು ಇಲ್ಲಿ ಬೆಲ್ಲನ ಕರಗಿಸ್ಕೊಳಕತ್ತೀನಿ ರೀ. ಒಂದು ಸ್ವಲ್ಪ ನೀರು ಹಾಕಿ ಬೆಲ್ಲನ ಕರಗಿಸ್ಕೊಂಬಿಡೋನು. ನೋಡ್ರಿ ಈಗ ಬೆಲ್ಲನೂ ಕರಗೈತಿ. ಈಗ ಗ್ಯಾಸ್ ಆಫ್ ಮಾಡಿ ಈಗ ನೋಡ್ರಿ ಈ ಬೆಲ್ಲ ಕರಗೋದ್ರೊಳಗನ ಹೆಸರು ಬೇಳೆನೂ ಕುದ್ದಿತ್ತು ಚಂದಂಗೆ. ಇದನ್ನು ಒಂದು ಸತಿ ಈ ಥರ ಚಮಚೆ ತೊಗೊಂಡು ಸ್ಪೂನ್ ತೊಗೊಂಡು ಈ ಥರ ತಿರುಗಿಸ್ಬಿಟ್ವಿ ಅಂದ್ರೆ ಅದು ಸ್ಮ್ಯಾಶ್ ಆಗಿಬಿಡುತ್ತೆ. ಹೆಸರು ಬೇಳೆ ಜಲ್ದಿನ ಕುದ್ಬಿಡುತ್ತೆ ರೀ. ಈಗೇನೈತಿ ಬೆಲ್ಲ ಏನು ಕರಗಿಸ್ಕೊಂಡಿದ್ವಲ್ಲ ರೀ ಅದನ್ನು ಇದ್ರೊಳಗೆ ಸೋಸ್ಕೊಂಡು ಹಾಕ್ಕೋಬೇಕಾಗತ್ತೆ ರೀ. ಸೋಸ್ಕೊಂಡು ಇದನ್ನು ಕುದಿಯೋಕೆ ಇಟ್ಬಿಡೋಣ್ರಿ. ಬೆಲ್ಲ ಮತ್ತು ಹೆಸರು ಬೇಳೆ ಚಂದಂಗೆ ಕುದೀತಂದ್ರೆ ಟೇಸ್ಟ್ ಸೂಪರ್ ಆಗಿರುತ್ತೆ. ಹೆಸರು ಬೇಳೆ ಪಾಯಸ ಈಸಿಯಾಗಿ ಮಾಡ್ಕೋಬೋದು. ಹೆಸರು ಬೇಳೆ ಪಾಯಸ ಎಷ್ಟೋ ಥರ ವೆರೈಟಿ ಮಾಡ್ತಾರೆ. ಇದು ಸಿಂಪಲ್ಲಾಗಿ ದಿಢೀರ್ ಅಂಥೇಳಿ ಹೆಂಗೆ ಮಾಡೋದಂತ ತೋರಿಸಿದ್ದೀನಿ. ಇನ್ನು ಇದಕ್ಕೆ ಗಸಗಸಿ ಆಮೇಲೆ ಕೊಬ್ಬರಿ ಎಲ್ಲ ರುಬ್ಬಿ ಹಾಕ್ತಾರೆ, ಅದು ಇನ್ನೂ ಟೇಸ್ಟ್ ಆಗುತ್ತೆ. ಅದು ಆ ಥರದ್ದನ್ನು ನಾನು ತೋರಿಸಿದ್ದೀನಿ. ಇನ್ನೂ ಯಾರಾದರೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಹಾಕಿರ್ತೀನಿ, ಆ ವಿಡಿಯೋನು ನೋಡ್ಕೊಡ್ರಿ. ಗಸಗಸೆ ಮತ್ತು ಕಾಯಿ ಎಲ್ಲ ಹಾಕಿ ರುಬ್ಬಿ ಮಾಡೋದನ್ನು ತೋರಿಸಿದ್ದೀನಿ ನಾನು. ಈಗ ಒಗ್ಗರಣೆಗೆ ಒಂದು ಸ್ವಲ್ಪ ಗೋಡಂಬಿ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೊಂಡ್ರೆ ಚಲೋ ಇರ್ತೈತಿ. ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ನಾನು ಇಲ್ಲಿ ದ್ರಾಕ್ಷಿ ಮತ್ತು ಬಾದಾಮನ್ನ ಹಾಕ್ಕೊಂಡೀನಿ. ನೀವು ಏನು ಬೇಕಂದರೆ ಇನ್ನೂ ಬೇರೆ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೋಬೋದು. ಈ ಒಗ್ಗರಣೆ ಕೊಟ್ಕೊಂಡು ಅದೇನು ಹೆಸರು ಬೇಳೆ ಕುದೀತಿರ್ತೈತಲ್ರಿ ಬೆಲ್ಲ ಒಳಗೆ ಹಾಕಿ ಅದ್ರೊಳಗೆ ಹಾಕ್ಕೊಂಡ್ಬಿಡ್ಬೇಕು. ಹಾಕ್ಕೊಂಡು ಒಂದು ಸತಿ ಚಂದಂಗೆ ಕುದಿಸ್ಕೊಂಡ್ಬಿಟ್ವಿ ಅಂತಂದ್ರೆ ಹೆಸರು ಬೇಳೆ ಪಾಯಸ ರೆಡಿ ಆಯ್ತು ನೋಡ್ರಿ. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಆಮೇಲೆ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ. ಹೆಸರು ಬೇಳೆ ಪಾಯಸ ಇನ್ನೊಂದು ಥರ ಮಾಡಿ ಹಾಕಿದ್ದೀನಿ ನಾನು. ಅದನ್ನು ಇನ್ನೂ ಯಾರಾದರೂ ನೋಡಿಲ್ಲ ಅಂತಂದ್ರೆ ಪ್ಲೀಸ್ ಅದನ್ನು ಚೆಕ್ ಮಾಡಿರಿ. ಹೆಲ್ತಿಯಾದ ಒಂದು ಸ್ವೀಟ್ ಇದು. ದಿಢೀರ್ ಅಂಥೇಳಿ ಮಾಡ್ಕೊಂಡು ಬಿಡ್ಬೋದು. ಯಾರಾದರೂ ಗೆಸ್ಟ್ ಬಂದ್ರಂದ್ರೆ ಈಸಿಯಾಗಿ ವಿದಿನ್ 15 ಮಿನಿಟ್ಸ್ ಒಳಗನ ಮಾಡಿಬಿಡ್ಬೋದು. ನೋಡ್ರಿ ಹೆಸರು ಬೇಳೆ ಪಾಯಸ ರೆಡಿ ಆಯಿತು. ನಮಸ್ಕಾರ, ನಾಳೆ ಸಿಗೋಣ.